ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿಶಂಕರ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಭೂಮಿ ಮತ್ತು ಈ ಕಡೆ ಗುಂಡ ಇಬ್ಬರು ಸಹ ತುಂಬ ಖುಷಿಯಿಂದ ಆಟ ಆಡ್ತಾ ಇರಬೇಕಾದ್ರೆ ಅಲ್ಲಿ ಪಾರ್ವತಿ ಬರ್ತಾಳೆ. ಪಾರ್ವತಿ ನೋಡಿ ತುಂಬ ಖುಷಿ ಪಟ್ಬಿಟ್ಟು ಗುಂಡನ್ನು ಎಷ್ಟು ದಿನ ಆಯಿತು ನೋಡಿ, ಮಾತಾಡ್ಸೋದು ಬೇಡ, ಅವ್ರ ತಾತನವ್ರ ಅಪ್ಪನೂ ಕರ್ಕೊಬಂದ್ಬಿಟ್ಟು ಆಮೇಲೆ ಮಾತಾಡಿಸಿ ಅವನಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೋಗ್ಬಿಟ್ಟು ಇಬ್ಬರೂ ಕರ್ಕೊಂಬರ್ತಾ ಇರ್ತಾಳೆ. ಕರ್ಕೊಬಂದು ರುದ್ರನಿಗೆ ಹೇಳ್ತಾ ಇರ್ತಾಳೆ, ನೋಡಿದ್ರಾ ನಿಮ್ಮ ಮೊಮ್ಮಗ, ನೋಡು ರುದ್ರ ನಿನ್ನ ಮಗ ಇಲ್ಲೇ ಇದ್ದೇನೆ ಅಂತ ಶಿವರುದ್ರಪ್ಪನಿಗೂ ರುದ್ರನಿಗೆ ಹೇಳ್ತಿರ್ಬೇಕಾದ್ರೆ ಅವರಿಬ್ರಿಗೂ ನೋಡಿ ತುಂಬ ಖುಷಿಯಾಗಿ ಮರಿ ಮೊಮ್ಮಗನೇ ಅಂತ ಕೂಗಿದ ತಕ್ಷಣ, ಏ ಫ್ರೆಂಡ್ ನೀನೇನು ಇಲ್ಲಿ ಬಂದಿದ್ದೀಯಾ ನಮ್ಮನೆಗೆ ಅಂತ ಗುಂಡ ಖುಷಿಯಾಗಿ ಪಾರು ಹತ್ರ ಓಡೋಡಿ ಬರ್ತಾ ಇರ್ತಾನೆ. ಅಷ್ಟೊತ್ತಿಗೆ ಪಾರು ಕೇಳ್ತಾ ಇರ್ತಾಳೆ, ಇವ್ನು ಮೊದಲೇ ನಿನಗೆ ಪರಿಚಯ ಇತ್ತರಿ, ಏನ್ರಿ ಈ ರೀತಿ ಕರಿತಿದ್ದೀರಾ ಅಂತ ಅನ್ಬೇಕಾದ್ರೆ, ನನಗೂ ಆಸೆ ಇರಲ್ವನೇ ಮೊಮ್ಮಗನ ನೋಡಬೇಕು ಅಂತ ಅವಾಗವಾಗ ಮಾತಾಡ್ಸ್ಕೊ ಬರ್ತಿದ್ದೆ ಅಂತ ಅನ್ಬೇಕಾದ್ರೆ, ಓ ಬಲು ಇದ್ದೀರಾ ಕಣ್ರಿ ನೀವು, ತುಂಬಾ ಫಾಸ್ಟ್ ಇದ್ದೀರಾ ಅಂತ ನಗಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಮರಿ ಹುಲಿ ಅಂತ ರುದ್ರ ಕರಿತಿರ್ಬೇಕಾದ್ರೆ, ಪರವಾಗಿಲ್ಲ ನನ್ನ ಹೆಸರು ನಿನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಅನ್ಬೇಕಾದ್ರೆ, ಬಾರೋ ಮರಿ ಹುಲಿ ನಿನ್ನನ್ನು ಮುದ್ದಾಡಬೇಕು, ನನಗೆ ತುಂಬ ಆಸೆ ಆಗಿದೆ ಅಂತ ಅವರಪ್ಪ ಕರಿತಿರ್ಬೇಕಾದ್ರೆ, ನಾನು ಬರಲ್ಲ, ನನ್ನ ಬಾಸ್ ಪರ್ಮಿಷನ್ ಕೊಟ್ಟರೆ ಅಷ್ಟೇ ನಾನು ಬರೋದು ಅಂತ ಗುಂಡ ಹೇಳ್ತಾ ಇರ್ತಾನೆ. ಮತ್ತೆ ಗುಂಡ ಹೇಳ್ತಾ ಇರ್ತಾನೆ, ನನ್ನ ಬಾಸ್ ಅಷ್ಟೇ ಮರಿ ಹುಲಿ ಅಂತ ಕರೆಯೋದು, ನೀವೆಲ್ಲ ಯಾರು ಹಂಗೆಲ್ಲ ಕರೆಯಂಗಿಲ್ಲ, ನಮ್ಮ ಬಾಸ್ ಪರ್ಮಿಷನ್ ಇಲ್ಲದೆ ನಾನು ಯಾರ ಹತ್ರನೂ ಬರಲ್ಲಪ್ಪ ಅಂದಾಗ, ಅವನೇ ಅರ್ಲ ಪರ್ಮಿಷನ್ ಕೊಡೋಕ್ಕೆ ನಿಮ್ಮ ಅಪ್ಪ ನಾನು ಬಾರಲ್ಲ ಅಂತ ಅಂದಾಗ, ಏನು ತಲೆಗೆಲೆ ಕೆಟ್ಟಿದ್ಯಾ ಈ ರೀತಿ ಅಪ್ಪ ಅಂತ ಹೇಳ್ತಾ ಇದೆಯಲ್ಲ, ನೀನು ಹೇಳಿದ ತಕ್ಷಣ ನನಗೇನು ನಗು ಬರ್ತಾ ಇಲ್ಲ ಆಯಿತಾ, ಏನು ಕಾಮಿಡಿ ಮಾಡ್ತಾ ಇದೆಯಾ, ವಿಚಾರಿಸ್ಕೊಪಾರು ಅಂತ ಅನ್ಬೇಕಾದ್ರೆ ಈ ಕಡೆ ರುದ್ರ ಬೇಜಾರು ಮಾಡಿಕೊಂಡು ನೋಡಪ್ಪಯ್ಯ ಅಂತ ಹೇಳ್ತಾ ಇರ್ತಾರೆ. ಆಗ ಪಾರ್ವತಿ ಹೇಳ್ತಾ ಇರ್ತಾಳೆ, ಅವ್ರು ಹೇಳ್ತಾ ಇರೋದು ದಿಟ ಮಗನೇ, ನಿಮ್ಮ ಅಪ್ಪ ಇವರು, ಹಾಗೆ ನಿಮ್ಮ ತಾತ ಇವರು, ಶಿವರುದ್ರಪ್ಪ ಇವನ ಹೆಸರು ರುದ್ರ ಅಂತ ಅಂದಾಗ ಗುಂಡನಿಗೂ ಶಾಕ್ ಆಗ್ತಾ ಇರುತ್ತೆ. ಅವ್ರ ಮಾತನ್ನ ಕೇಳಿಕೊಂಡು ಈ ಕಡೆ ಸುನಂದ ಶಾಕಾಗಿ ನಿಂತ್ಕೊಬಿಡ್ತಾಳೆ. ಹಾಗೆ ಇನ್ನೊಂದು ಕಡೆ ಗುಂಡ ಕೇಳ್ತಾ ಇರ್ತಾನೆ, ದಿಟನ ನೀವು ಹೇಳ್ತಿರೋದು ಅಂತ ಅಂದಾಗ ಶಿವರುದ್ರಪ್ಪ ಹೌದು ದಿಟ ಮಗನೇ ಅಂತ ಅನ್ಬೇಕಾದ್ರೆ, ಅವತ್ತ್ಯಾಕೆ ನೀವು ಹೇಳಲಿಲ್ಲ ಅಂತ ಅಂದಾಗ ಇಬ್ಬರು ಬೇಜಾರು ಮಾಡ್ಕೊಂಡು ನಿಂತ್ಕೋತಾರೆ. ಆದರೆ ಏನೋ ತೊಂದರೆ ಆಗಿತ್ತು ಅದಕ್ಕೆ ಹೇಳಲಿಲ್ಲ ಅಂದಾಗ, ಇಷ್ಟು ದಿನ ಯಾಕೆ ಮನೆಗೆ ಬರಲಿಲ್ಲ ಅಂದಾಗ, ಅದೆಲ್ಲ ಇನ್ನೊಂದು ದಿನ ಕತೆ ಹೇಳ್ತೀನಿ, ಆದರೆ ನೀನೇ ನಮ್ಮ ಮನೆ ಮರಿ ಹುಲಿ ಕಣಪ್ಪ ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ಬೇಜಾರು ಮಾಡಿಕೊಂಡು ಹಾಗೆ ಗುಂಡ ನಿಂತ್ಕೊಬಿಡ್ತಾನೆ. ಸರಿ ಬಾ, ನಾನು ನೀನು ನಿಮ್ಮ ಅಪ್ಪ ಎಲ್ಲ ಸೇರಿ ಆಟ ಆಡೋಣ ಅಂತ ಅನ್ಬೇಕಾದ್ರೆ, ನಾನು ಆಟ ಆಡೋಕ್ಕೆಲ್ಲ ಬರಲ್ಲ ಅಂತ ಹೇಳ್ತಾ ಇರ್ತಾನೆ. ಇರೋ ಅಪ್ಪಯ್ಯ, ನನ್ನ ಮಗನ ನಾನು ಮುದ್ದು ಮಾಡಬೇಕು ಅಂತ ರುದ್ರ ಹೇಳ್ತಿರ್ಬೇಕಾದ್ರೆ, ಇಲ್ಲ ನಾನು ಬರಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಪಾರು ಹೇಳ್ತಾ ಇರ್ತಾಳೆ, ಹಾಗೆಲ್ಲ ಅನ್ಬಾರ್ದು, ನಿಮ್ಮ ಅಪ್ಪಯ್ಯ ಹೋಗಪ್ಪ ಅಂತ ಅನ್ಬೇಕಾದ್ರೆ, ಏನೋ ಪಾರು ಹೇಳ್ತಾ ಇದ್ದಾಳೆ ಅಂತ ಬರ್ತಾ ಇದ್ದೀನಿ ಅಂತ ಅಂದಾಗ ಬಂದು ತನ್ನ ಮಗನ ತುಂಬ ಮುದ್ದಾಡ್ತಾ ಹೇಳ್ತಾ ಇರ್ತಾನೆ, ಎಲ್ಲ ನಂತರನೇ ಬುದ್ಧಿ ಇರೋದು ಅಂತ ಹೇಳ್ತಿರ್ಬೇಕಾದ್ರೆ ಸುನಂದ ಏನು ಮಾತಾಡದೆ ಕಣ್ಣೀರು ಹಾಕೊಂಡು ಅಲ್ಲೇ ಕಿಚನಲ್ಲಿ ನಿಂತ್ಕೊಬಿಡ್ತಾಳೆ. ಹಾಗೆ ಸುನಂದ ಕೋಪ ಮಾಡ್ಕೊಂಡು ಗುಂಡನ್ನ ಬಾರ್ಲಾ ಅಂತ ಹೇಳ್ಕೊಂಡು ಹೋಗ್ತಿರ್ಬೇಕಾದ್ರೆ, ಯಾಕೆ ಸುನಂದು ಕರ್ಕೊಂಡು ಹೋಗ್ತಿದ್ಯಾ ಅಂತ ಹೇಳ್ತಾ ಇರ್ತಾನೆ. ನನ್ನನ್ನು ಕರಿಬೇಡ ನೀನು ಆ ರೀತಿ, ನಿನ್ನ ಬಾಯಲ್ಲಿ ನನ್ನ ಹೆಸರು ಬರೋದು ನನಗಿಷ್ಟ ಇಲ್ಲ ಅಂತ ಅನ್ಬೇಕಾದ್ರೆ, ಅಲ್ಲ ಸುನಂದು, ಗಂಡ ಹೆಂಡ್ತಿ ಅಂತ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ, ಅಷ್ಟಕ್ಕೆ ಗಂಡ ಹೆಂಡ್ತಿ ಸಂಬಂಧ ಎಲ್ಲ ತೊಳ್ಕೊಳಕ್ಕಾಗುತ್ತಾ, ನಾನು ಇವಾಗ ತುಂಬ ಬದಲಾಗಿದ್ದೀನಿ ಅಂತ ಅನ್ಬೇಕಾದ್ರೆ ನಿನ್ನನ್ನು ನಂಬಲ್ಲ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಪಾರ್ವತಿ ನಿಜವಾಗ್ಲೂ ಅವನು ಬದಲಾಗಿದ್ದಾನೆ ಸುನಂದು ಅಂತ ಹೇಳ್ತಿರ್ಬೇಕಾದ್ರೆ, ಏನು ಮಾತಾಡದೆ ಹಾಗೆ ನಿಂತಿರ್ಬೇಕಾದ್ರೆ, ಸಾರಿ ಕೇಳಲ್ಲ, ಕ್ಷಮಿಸು ಅಂತ ಕೇಳಲ್ಲ ಅಂತ ಪಾರ್ವತಿ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅಪ್ಪನ ಮುಖ ನೋಡಿಕೊಂಡು, ದಯವಿಟ್ಟು ನನ್ನನ್ನು ಕ್ಷಮಿಸು, ನಾನು ತುಂಬ ಬದಲಾಗಿದ್ದೀನಿ, ಇನ್ಮೇಲೆ ಎಲ್ಲರೂ ಚೆನ್ನಾಗಿ ಒಟ್ಟಾಗಿ ಇರೋಣ ಅಂತ ಹೇಳ್ತಿರ್ಬೇಕಾದ್ರೆ ತುಂಬ ಕೋಪ ಮಾಡಿಕೊಂಡು ಸುನಂದ ಹೇಳ್ತಾ ಇರ್ತಾಳೆ, ನಿನ್ನ ಮಾತನ್ನ ನಾನು ಯಾವತ್ತೂ ನಂಬಲ್ಲ, ನಿನ್ನ ಮೇಲಿರೋ ಅಭಿಪ್ರಾಯ ನನಗೆ ಯಾವತ್ತೂ ಬದಲಾಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಇದೇನು ಸುನಂದು ಈ ರೀತಿ ಹೇಳ್ತಿರಲಿಲ್ಲ, ಅವನು ನಿಜವಾಗ್ಲೂ ಬದಲಾಗಿದ್ದಾನೆ ಕಣವ, ನನ್ನ ಮಾತನ್ನ ನಂಬು ಅಂತ ಈ ಕಡೆ ಅವ್ರ ಅತ್ತೆನೇ ಸಹ ಹೇಳ್ತಾ ಇರಬೇಕಾದ್ರೆ, ಹಾಗಾದರೆ ನನ್ನನ್ನು ನಂಬಲ್ವಾ ಅಂತ ಈ ಕಡೆ ರುದ್ರ ಕೇಳ್ತಾ ಇರ್ತಾನೆ. ನಂಬ್ತೀನಿ, ಆದರೆ ಇವಾಗಲ್ಲ, ನಿಮ್ಮ ಮೇಲೆ ನನಗೆ ನಂಬಿಕೆ ಯಾವತ್ತು ಬರುತ್ತೋ ಅವತ್ತು ನಾನು ನಂಬ್ತೀನಿ, ಬಾರ್ಲಗುಂಡ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಬೇಜಾರು ಮಾಡ್ಕೊಂಡು ಎಲ್ಲ ಹೋಗ್ತಿರ್ಬೇಕಾದ್ರೆ ಭೂಮಿ ಯೋಚನೆ ಮಾಡ್ತಾ ಇರ್ತಾಳೆ, ಅಲ್ಲ ನನ್ನ ಫ್ರೆಂಡು ಗುಂಡನಿಗೆ ಅಪ್ಪ ಸಿಕ್ಕಿದ್ರು, ಹಾಗಾದರೆ ನನಗೂ ಅಪ್ಪ ಸಿಗ್ಬೋದಾ, ಹಾಗಾದರೆ ನನ್ನಪ್ಪ ಯಾರು ಅಂತ ಯೋಚನೆ ಮಾಡಿಕೊಂಡು ಹಾಗೆ ನಿಂತ್ಕೊಬಿಡ್ತಾಳೆ. ಇನ್ನೊಂದು ಕಡೆ ಗುಂಡ ಬಾ ಆಟ ಆಡೋಣ ಅಂತ ಕರೆಯೋಕೆ ಅಂತ ಬಂದಾಗ, ನಾನು ಬರೋಣ ನಿನ್ನ ಜೊತೆ ಅಂತ ಹೇಳ್ಬೇಕಾದ್ರೆ ಟೂ ಬಿಟ್ಟು ಅವನು ಹೋಗ್ತಾನೆ. ಹಾಗೆ ಬೇಜಾರಿಂದ ನಿಂತ್ಕೋತಿರ್ಬೇಕಾದ್ರೆ ಅಲ್ಲಿ ಪಂಕು ಬರ್ತಾಳೆ. ಪಂಕು ಜೊತೆ ಈ ಕಡೆ ಕೋಳಿ ಚುರುಮುರಿ ಇಬ್ಬರು ಬಂದು ಭೂವಿನ ಮಾತಾಡಿಸ್ತಾ ಇರ್ತಾರೆ. ಇನ್ನೊಂದು ಕಡೆ ಗಂಗನಿಗೆ ಸಿಮ್ ಕಾರ್ಡ್ ಹುಡುಗ ಕಾಲ್ ಮಾಡ್ತಾ ಇರ್ತಾನೆ. ಯಾಕೋ ಕಾಲ್ ಮಾಡಿದ್ಯಾ ನೀನು, ನನಗೆ ಇವಾಗ ಸಿಮ್ ಕಾರ್ಡ್ ಬೇಡ ಅಂತ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಮೇಡಮ್ ನಾನು ಸಿಮ್ ಕಾರ್ಡ್ ಕೂಡ ಕಾಲ್ ಮಾಡಿಲ್ಲ, ಆದರೆ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ, ಪೊಲೀಸ್ ಬಂದು ನನಗೆ ನೋಟಿಸ್ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಮಾಡಿದ್ದೀನಿ ಅಂತ ಅನ್ಬೇಕಾದ್ರೆ, ಏನೋ ನೋಟಿಸಾ, ನಿನಗೆ ಯಾಕೋ ನೋಟಿಸ್ ಕೊಡ್ತಾರೆ, ನೀನೇನು ಮಾಡಿದೆ ಅಂತ ಅಂದಾಗ, ಎಷ್ಟೋ ಸಿಮ್ಗೆ ನಾನು ಪ್ರೂಫ್ ತೊಗೊಳ್ದಲ್ಲೇ ಹಾಗೆ ಸಿಕ್ಕಾಬಟ್ಟೆ ಸಿಮ್ನ ಕೊಟ್ಟಿದ್ದೀನಲ್ವ, ಅದರಲ್ಲಿ ಜಾಸ್ತಿ ನಿಮಗೆ ಕೊಟ್ಟಿದ್ದೀನಿ, ಅದಕ್ಕೋಸ್ಕರ ನನಗೆ ನೋಟಿಸ್ ಕೊಟ್ಟಿದ್ದಾರೆ ಮೇಡಮ್, ತುಂಬ ಭಯ ಆಗ್ತಿದೆ, ಜೈಲಿಗೆ ಹೋದರೆ ನಾನು ಏನು ಮಾಡಲಿ, ನನ್ನ ಹೆಂಡತಿ ಮಕ್ಳಿಗೆ ಗತಿ ಏನು ಮೇಡಮ್, ನೀವು ನನ್ನ ಫ್ಯಾಮಿಲಿನ ಕಾಪಾಡಬೇಕು ಅಂದಾಗ, ನೀನು ಟೆನ್ಷನ್ ಮಾಡ್ಕೋಬೇಡ ಆಯಿತಾ, ನಾನಿದ್ದೀನಿ, ಧೈರ್ಯವಾಗಿರು, ನೀನು ಜೈಲಿಗೆ ಹೋದರೆ ನಾನು ಬಿಡಿಸ್ಕೊಬರ್ತೀನಿ ಕಣೋ, ಧೈರ್ಯವಾಗಿರು ಅಂತ ಅಂದಾಗ, ಏನು ಮಾಡ್ತಿರೋ ಗೊತ್ತಿಲ್ಲ ಮೇಡಮ್, ತುಂಬ ಭಯ ಆಗ್ತಿದೆ, ಈ ಕಡೆ ಪೊಲೀಸ್ ಸೈರನ್ ಬೇರೆ ಆಗ್ತಾ ಇದೆ ಮೇಡಮ್, ನನ್ನ ಕಾಪಾಡಿ ಅಂತ ಎದುರುಕೊಂಡು ಫೋನ್ ಕಟ್ ಮಾಡ್ತಾನೆ.
ಅಷ್ಟೊತ್ತಿಗೆ ಗಂಗಾ ತುಂಬ ಟೆನ್ಷನ್ ಮಾಡಿಕೊಂಡು ಅಯ್ಯೋ ಇವನೊಬ್ಬ ಎದುರು ಪುಕ್ಲ ಎಲ್ಲಿ ಎದ್ರಿ ನನ್ನ ಹೆಸರು ಬಾಯಿ ಬಿಡ್ತಾನೆ ಅಂತ ಹೇಳ್ತಾ ಇರಬೇಕಾದ್ರೆ ಹಿಂದಗಡೆಯಿಂದ ಭುಜ ಹಿಡ್ಕೊಬಿಟ್ಟು ಗಂಗನ್ನ ಈ ಕಡೆ ಭೈರದೇವಿ ತಟ್ತಾ ಇರ್ತಾಳೆ. ಸಡನ್ನಾಗಿ ಶಾಕ್ ಆಗಿ ನೋಡಿದರೆ ಭೈರದೇವಿ ಬಂದಿರ್ತಾಳೆ. ಏನಾಯಿತು ಗಂಗಾ ಅಂತ ಕೇಳಿದಾಗ ಶಾಕ್ ಆಗಿ ಗಂಗಾ ಭೈರದೇವಿ ಮುಖನ ನೋಡ್ತಾ ನಿಂತ್ಕೊಬಿಡ್ತಾಳೆ. ಇನ್ನೊಂದು ಕಡೆ ಭುವಿ ತುಂಬ ಡಲ್ಲಾಗಿ ಇರಬೇಕಾದ್ರೆ ಈ ಕಡೆ ಗುಂಡಬ್ಬ ಆಟಾಡೋಣ ಅಂತ ಕರಿಬೇಕಾದ್ರೆ ಬರಲ್ಲ ಅಂತ ಹೇಳ್ತಾ ಇರ್ತಾಳೆ. ಸರಿ ನಿನ್ನ ಜೊತೆ ಟೂ ಅಂತ ಅವನು ಹೊರಟೋದಾಗ ಪಂಕು ಬರ್ತಾಳೆ. ಯಾಕೆ ಭುವಿ ತುಂಬ ಡಲ್ಲಾಗಿದೆಯಾ, ಏನಾಯ್ತು ಕಂದ ಅಂತ ಕೇಳಬೇಕಾದ್ರೆ ನಾನು ಮಾತಾಡಲ್ಲ ಟೂ ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಕೋಳಿ ಮತ್ತು ಚುರುಮುರಿ ಇಬ್ಬರು ಬಂದು ಯಾಕಂತ ನೀನು ಟೂ ಬಿಟ್ಟಿದ್ದೀಯಾ, ಯಾಕೆ ಮುನಿಸ್ಕೊಂಡಿದ್ದೀಯಾ, ನಿಮ್ಮ ಕಡೆ ಹಿಂಗೇನಾ ಮುನಿಸ್ಕೊಂಡ್ರೆ ಈ ರೀತಿ ಮಾಡೋದು ಅಂತ ಅನ್ಬೇಕಾದ್ರೆ ನಾನು ಮಾತಾಡಲ್ಲ ನನಗೆ ತುಂಬ ಬೇಜಾರಾಗಿದೆ ಅಂತ ಹೇಳ್ಬೇಕಾದ್ರೆ ಈ ಕಡೆ ಪಂಕು ಹೇಳ್ತಾ ಇರ್ತಾಳೆ ಏನಾದರೂ ತಿಂಡಿ ಮಾಡ್ಕೊಳ್ಳ ಚಟ್ಪಟ್ ಅಂತ ನಿನಗೆ ಮಾಡಿಕೊಡ್ತೀನಿ ಅಂತ ಅವಳು ಹೇಳ್ತಾ ಇದ್ರೆ ಕೋಳಿ ಚುರುಮುರಿ ಬಾ ಆಟ ಆಡೋಣ ಅಂತ ಕರಿತಾ ಇರ್ತಾರೆ. ನನಗೇನು ಬೇಡ, ನನಗೆ ಡೆವಿಲ್ ಅಂಕಲ್ ಜೊತೆ ಮಲ್ಕೋಬೇಕು ಅಂತ ಅನಿಸಿದೆ ಅಂತ ಅಂದಾಗ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇರುತ್ತೆ. ಈ ಕಡೆ ಕೋಳಿ ಚುರುಮುರಿ ತನ್ನ ಮನಸ್ಸಲ್ಲಿ ಅನ್ಕೋತಾ ಇರ್ತಾರೆ ನಿಮ್ಮಪ್ಪನ ಹತ್ರ ಮಲ್ಕೊಳ್ಳೋಕ್ಕೆ ನೀನು ಯಾಕೆ ಪರ್ಮಿಷನ್ ತಗೋತೀಯಾ, ಅಷ್ಟೇ ತಾನೇ ಅಂದ್ಬಿಟ್ಟು ಶಂಕರಣ್ಣ ಅಂತ ಕೂಗ್ತಾ ಇರ್ತಾರೆ. ಅಷ್ಟೊತ್ತಿಗೆ ಶಂಕರ ಬಂದಾಗ ಭುವಿ ಏನಕ್ಕೆ ಡಲ್ಲಾಗಿದ್ದಾಳೆ ಅಂತ ಕೇಳ್ತಾ ಇರ್ತಾನೆ. ನೀನೇ ಕೇಳಪ್ಪ ಅಂತಂದಾಗ ಯಾಕಂದ ನಿನ್ಗೇನಾದರೂ ಆಟ ಆಡೋಕ್ಕೆ ಬೇಕಾ ಅಥವಾ ಎಲ್ಲಾದರೂ ಕರ್ಕೊಂಡು ಹೋಗ್ಬೇಕಾ ಅಂತ ಅನ್ಬೇಕಾದ್ರೆ ಇಲ್ಲ ನಾನು ನಿನ್ನ ಜೊತೆ ಮಲ್ಕೋಬೇಕು ಡೆವಿಲ್ ಅಂಕಲ್ ಅಂತ ಅನ್ಬೇಕಾದ್ರೆ ಅಷ್ಟೇ ತಾನೇ ಬಾ ನನ್ನ ಜೊತೆ ಮಲ್ಕೋ, ನಿನಗೆ 3-4 ಕಥೆನ ಹೇಳಿ ಮಲಗಿಸ್ತೀನಿ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಗೌರಿ ಬರ್ತಾಳೆ. ಗೌರಿ ಬಂದು ಹೇಳ್ತಾ ಇರ್ತಾಳೆ ಅದೆಲ್ಲ ಆಗಲ್ಲ ಆಯಿತಾ, ನೀನು ಯಾವಾಗಲೂ ನನ್ನ ಜೊತೆನೇ ಮಲಗಬೇಕು ಅಷ್ಟೇ, ಅವ್ರ ಜೊತೆ ಹೋಗಬಾರ್ದು ಅಂತ ಅಂದಾಗ ಶಾಕ್ ಆಗಿ ಶಂಕರ ಗೌರಿ ಮುಖನ ನೋಡ್ತಾ ಇರ್ತಾನೆ. ಭೈರದೇವಿ ಗಂಗನ ಕರ್ಕೊಂಡ್ಬಂದು ಕೇಳ್ತಾ ಇರ್ತಾಳೆ ಯಾಕೆ ಇಷ್ಟು ಟೆನ್ಷನ್ ಆಗಿದ್ದೆ, ಯಾರ ಜೊತೆ ಮಾತಾಡ್ತಿದ್ದೆ ಹೇಳು ಅಂತ ಅನ್ಬೇಕಾದ್ರೆ ಒಳಗೆ ತುಂಬ ಗಂಗಾ ನಡ್ಕ ಪಡ್ತಾ ಇರ್ತಾಳೆ. ಏನಂತ ಹೇಳಿ ಅತ್ತೆ ಹೋಗಿ ಬೇರೆ ವಿಷಯ ಹೇಳಿಲ್ವಲ್ಲ, ಏನಪ್ಪ ಮಾಡಲಿ ಅಂತ ಟೆನ್ಷನ್ ಮಾಡ್ಕೊತಿರ್ಬೇಕಾದ್ರೆ ಭೈರದೇವಿನೇ ಬಾಯಿ ತಪ್ಪಿ ಹೇಳ್ತಾ ಇರ್ತಾಳೆ ಈ ಮದುವೆಗೆ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದೆ ಒಂದು ಸಕ್ಸಸ್ ಆಗಲಿಲ್ಲ ಅಂತ ಯೋಚನೆ ಮಾಡ್ತಿದ್ಯಾ ಅಂದಾಗ ಹಾಂ ಅತ್ತೆವ ಅದನ್ನೇ ಮಾಡ್ತಾ ಇದ್ದೀನಿ, ಗೌರಿ ಬೇರೆ ಬಂದಿದ್ದಾಳಲ್ಲ ನನಗೆ ಸ್ವಲ್ಪ ಟೆನ್ಷನ್ ಆಗ್ತಿದೆ ಅಂದಾಗ ನೀನು ತಲೆ ಕೆಡಿಸ್ಕೋಬೇಡ, ಆಲ್ರೆಡಿ ಭೈರವ ನಿನ್ನ ಗಂಡ ಆಗಿದ್ದಾನೆ, ಇನ್ಮೇಲೆ ಬಿಟ್ಟಾಕು ಎಲ್ಲ ನಾವು ಅಂದ್ಕೊಂಡಂಗೆ ಆಗುತ್ತೆ ಅಂದಾಗ ಸರಿ ಆಯಿತು ಅತ್ತೆವ ನೀವು ಹೇಳ್ದಂಗೆ ಮಾಡ್ತೀನಿ, ಟೈಮ್ ಆಗಿದೆ ಬನ್ನಿ ಮಲ್ಕೊಳ್ಳೋಣ, ನಾಳೆ ಮದುವೆ ಶಾಸ್ತ್ರಕ್ಕೆ ಬೇಗ ಎದ್ದೇಳಬೇಕು ಅಂತ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಭುವಿ ತುಂಬ ಬೇಜಾರು ಮಾಡ್ಕೊಂಡು ಕೇಳ್ತಾ ಇರ್ತಾಳೆ ಅಲ್ಲ ಅಮ್ಮ ನಾನು ಖುಷಿಯಾಗಿರಬೇಕು ಅಂತ ಡೆವಿಲ್ ಅಂಕಲ್ ಮನೆಗೆ ಕರ್ಕೊಬಂದೆ, ಇವಾಗ ನೋಡಿದರೆ ಮಲ್ಕೋತೀನಿ ಅಂತಂದರೆ ಈ ರೀತಿ ಹೇಳ್ತಿದ್ದೀಯಾ, ಬ್ಯಾಡಮ್ಮ ನೀನು, ನನಗೆ ನಿಜವಾಗ್ಲೂ ತುಂಬ ಬೇಜಾರಾಗ್ತಿದೆ, ನಾನು ಡೆವಿಲ್ ಅಂಕಲ್ ಜೊತೆ ಇವತ್ತೊಂದಿನ ಮಲಗ್ತೀನಿ, ನಿಮ್ಮ ಜೊತೆ ಮಾತಾಡಲ್ಲ ಟೂ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಗಂಗಾ ಬರ್ತಾಳೆ. ಇದೇನಿದು ಎಲ್ಲರೂ ಒಟ್ಟಿಗೆ ಸೇರಿದಿರಲ್ಲ, ಏನಾಯಿತು ಗೌರಿ, ಏನಾಯಿತು ಶಂಕರ ಅವರೇ ಅಂತ ಅನ್ಬೇಕಾದ್ರೆ ಮಗ ತುಂಬಾ ಇಷ್ಟಪಡ್ತೈತೆ ನನ್ನ ಜೊತೆ ಮಲ್ಕೊಳ್ಳೋಕ್ಕೆ, ನೋಡಿದರೆ ಟಿ ಸಿ ಮೇಡಮ್ ಪರ್ಮಿಷನ್ನೇ ಕೊಡ್ತಿಲ್ಲ ಅನ್ಬೇಕಾದ್ರೆ ಅಷ್ಟೇ ತಾನೇ ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋತೀಯಾ ಗೌರಿ, ಯಾವತ್ತಿದ್ರೂ ಸಹ ಭುವಿ ಮದುವೆ ಆದಮೇಲೆ ಹೋಗಲೇಬೇಕು, ನೀನು ಭುವಿ ಹೋಗ್ತೀರಾ ಅಂದಮೇಲೆ ಮಲ್ಕೊಳ್ಳೋಕ್ಕಾಗಲ್ಲ, ಇವತ್ತೊಂದಿನ ಮಲಗಲಿ ಬಿಡು ಅಂತ ಅನ್ಬೇಕಾದ್ರೆ ಗಂಗಾ ಹೇಳಿದ ಮಾತನ್ನ ಕೇಳಿ ಗೌರಿ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ. ಏನೋ ನಾನು ಮನೆ ಬಿಟ್ಟು ಹೋಗೋ ಚಾನ್ಸೇ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಇವತ್ತೊಂದಿನ ಅಲ್ವಾ ಬಿಡು ಅಂದಾಗ ಆಗಲ್ಲ, ಕೆಲವೊಂದು ರಿಕ್ವೈರ್ಮೆಂಟ್ಸ್ ಇದೆ ಅವಳಿಗೆ, ಅದನ್ನೆಲ್ಲ ನಾನೇ ಫುಲ್ಫಿಲ್ ಮಾಡಬೇಕು ಅನ್ಬೇಕಾದ್ರೆ ಇವತ್ತೊಂದಿನ ಶಂಕರವರೇ ನೋಡ್ಕೋತಾರೆ ಬಿಡು ಅಂದಾಗ ನಿನ್ನ ಮಾತನ್ನ ನಂಬಿ ನಾನು ಆಯಿತು ಬಿಡು ಕಳಿಸ್ಕೊಡ್ತೀನಿ, ಭುವಿ ನೀನು ಇವತ್ತೊಂದಿನ ಅವ್ರ ಜೊತೆಲೇ ಮಲಗು ಅಂತ ಅನ್ಬೇಕಾದ್ರೆ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಅಂತ ತುಂಬ ಖುಷಿ ಪಡ್ತಾ ಇರ್ತಾಳೆ. ಆದರೆ ಟೆನ್ನಿಸ್ ಕೃಷ್ಣ ಮಾತ್ರ ಏನೋ ಯೋಚನೆ ಮಾಡ್ತಾ ಇರ್ತಾನೆ, ನನ್ನ 6 ಸೆನ್ಸ್ ಹೇಳ್ತಿದೆ, ಏನೋ ಪ್ಲ್ಯಾನ್ ಇದೆ ಇವಳು ನಂಬೇಡ ಅಂತ ಅನ್ಬೇಕಾದ್ರೆ ಸುಮ್ಮನಿರಿ ಬಾವ ಏನೂ ಆಗಲ್ಲ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಭುವಿನ ತುಂಬ ಖುಷಿಯಿಂದ ಮಲಗೋಕೆ ಅಂತ ಈ ಕಡೆ ಶಂಕರ ಕರ್ಕೊಂಡು ಹೋಗ್ತಾ ಇದ್ದರೆ ಗೌರಿ ತುಂಬ ಖುಷಿ ಪಡ್ತಾ ಇರ್ತಾಳೆ. ನನಗೂ ಇದೇ ಬೇಕಿತ್ತು ಗಂಗಾ, ಅಪ್ಪ ಮಗಳು ತುಂಬ ಖುಷಿಯಾಗಿ ಮಲಗಿದ್ರೆ ಅಷ್ಟೇ ಸಾಕು ಅಂತ ಖುಷಿ ಪಟ್ಕೊಂಡು ಇವಳು ಸಹ ಮಲ್ಗಕ್ಕೆ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಭುವಿನ ರೂಮಿಗೆ ಕರ್ಕೊಬಂದು ಮಾತಾಡಿಸ್ತಿರ್ಬೇಕಾದ್ರೆ ನಿನಗೊಂದು ಕತೆ ಹೇಳ್ತೀನಿ ಅಂತ ಶಂಕರ ಹೇಳ್ತಾ ಇದ್ದರೆ ಭುವಿ ಹೇಳ್ತಾ ಇರ್ತಾಳೆ ಬ್ಯಾಡ್ ಬಾಯ್ ನನಗೆ ಕತೆ ಎಲ್ಲ ಏನೂ ಬೇಡ ಆಯಿತಾ, ನಾನೊಂದು ವಿಷಯ ಕೇಳಲ್ಲ ಅಂದಾಗ ಹೇಳು ಕಂದ ಅಂತ ಅನ್ಬೇಕಾದ್ರೆ ಅಪ್ಪ ಅಂದರೆ ಯಾರು, ಅವ್ರು ಎಲ್ಲಿರ್ತಾರೆ ಅಂತ ಅಂದಾಗ ಶಂಕರನಿಗೆ ಶಾಕ್ ಆಗ್ತಾ ಇರುತ್ತೆ. ಆಗ ಅವನು ನೆನ್ಕೋತಾ ಇರ್ತಾನೆ, ಈ ಕಡೆ ಗಂಗಾ ಹೇಳಿರ್ತಾಳೆ, ಈ ಕಡೆ ಗೌರಿ ಮದುವೆ ಆಗಿರ್ತಾಳೆ, ಡಾಕ್ಟ್ರನ್ನ ಮದುವೆ ಆಗಿದ್ದಾಳೆ, ಅವಳ ಮಗಳು ಭುವಿ ಅಂತ ಹೇಳಿದ್ದೆಲ್ಲ ನೆನ್ಪು ಮಾಡಿಕೊಂಡು ತುಂಬ ಬೇಜಾರಾಗಿ ಕೂತ್ಕೊಬಿಡ್ತಾನೆ. ಮತ್ತೆ ಏನಕ್ಕಪ್ಪ ಇದನ್ನೆಲ್ಲ ಕೇಳ್ತಿದ್ಯಾ ಇವಾಗ ಅಂದಾಗ ಏನಿಲ್ಲ, ಸ್ಕೂಲಲ್ಲಿ ಅಪ್ಪ ಅಮ್ಮ ಎಲ್ಲ ಕರ್ಕೊಬನ್ನಿ ಅಂದಾಗ ನಾನು ವಿಜಿ ಜೊತೆ ಆಗಿ ಅಮ್ಮನ ಜೊತೆ ಮಾತ್ರ ಹೋಗ್ತೀನಿ, ಅಪ್ಪ ಅನ್ನೋರು ಬರೋದೇ ಇಲ್ಲ, ಜೊತೆಗೆ ಇವತ್ತು ಗುಂಡನಿಗೆ ಅಪ್ಪ ಸಿಕ್ಕಿದ್ರಂತೆ, ಅವ್ರ ಹೆಸರು ರುದ್ರ ಅಂತೆ, ಆದರೆ ನನಗೂ ಅಪ್ಪ ಸಿಗ್ತಾರಾ ಅದಕ್ಕೆ ನಾನು ಕೇಳಿದೆ ಅಂತ ಅಂದಾಗ ಏನು ಮಾತಾಡದೆ ಹಾಗೆ ಸೈಲೆಂಟ್ ಆಗಿರಬೇಕಾದ್ರೆ ಬೇಜಾರಾತ ಬ್ಯಾಡ್ ಬಾಯ್ ಬೇಜಾರು ಮಾಡ್ಕೋಬೇಡ, ಅಪ್ಪನ ಹೆಸರು ಕೇಳಿದರೆ ಅಮ್ಮನ ಹೀಗೆ ಬೇಜಾರು ಮಾಡ್ಕೋತಾಳೆ, ನಿನಗೂ ಬೇಜಾರಾಯ್ತಾ, ಸರಿ ನಾನು ಕೇಳಲ್ಲ ಆಯಿತಾ ಮಲ್ಕೋತೀನಿ ನಿದ್ದೆ ಬರ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಆಯಿತು ಮಲ್ಕೋಕಂದ ಅಂತ ಭುವಿನ ಮಲಗಿಸಿ ಹಾಗೆ ತಲೆ ಸವರಿಸ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಸಾಫ್ಟ್ವೇರ್ ಸಿಕ್ಕಾಬಟ್ಟೆ ನಿದ್ದೆ ಹೊಡಿತಿರ್ಬೇಕಾದ್ರೆ ಕೋಳಿ ಚುರುಮುರಿ ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ಅಂತೂ ಇಂದು ಅಣ್ಣ ಕೊಟ್ಟಿದ್ದ ಕೆಲಸನ ಇವತ್ತು ಸಾಫ್ಟ್ವೇರ್ ಫಿನಿಶ್ ಮಾಡಿದ್ದಾನೆ ಅಂತ ಅನಿಸುತ್ತೆ, ಯಾರಿರ್ಬೋದು ನೋಡೋಣ ಬನ್ನಿ ಅಂತ ಹೋಗ್ತಾ ಇದ್ದರೆ ಅವ್ನು ನೋಡಿದರೆ ಚೆನ್ನಾಗಿ ಗೊರಕೆ ಹೊಡಿತಾ ಇರ್ತಾನೆ. ಇದೇನಿದು ಇವ್ನು ಹಿಂಗೆ ಮಲಗಿದ್ದಾನಲ್ಲ ಅಂತ ಅನ್ಬೇಕಾದ್ರೆ ಏ ಬ್ರೋ ನೀವಾ ಬನ್ನಿ ಮಲ್ಕೊಳ್ಳೋಣ, ಕೆಲಸ ಎಲ್ಲ ನಾನು ಮುಗಿಸ್ಕೊಡ್ತೀನಿ ಅಂತ ಸಾಫ್ಟ್ವೇರ್ ಹೇಳ್ತಾ ಇರ್ತಾನೆ.
ಆಗ ಚುರುಮುರಿ ಬೈತಾ ಇರ್ತಾನೆ, ಅಲ್ಲ ಕಣ್ಲ 2 ದಿನದಿಂದ ನೀನು ಏನೇನು ಕೇಳ್ತಾ ಅದನ್ನೆಲ್ಲ ನಾವು ತಂದು ನಿನ್ನ ಎದೆ ಮೇಲೆ ಸುರಿದಿದ್ದೀವಿ, ನೀನು ನೋಡಿದರೆ ಕೆಲಸ ಮಾಡೋದು ಬಿಟ್ಟು ಈ ರೀತಿ ಮಲಗಿದೆಯಲ್ಲ, ಅಣ್ಣಂಗೆ ಗೊತ್ತಾದರೆ ಸುಮ್ಮನೆ ಬಿಡ್ತಾನ ಅಂತ ಅನ್ಬೇಕಾದ್ರೆ, ಡೋಂಟ್ ವರಿ ಬ್ರೋ, ನಾನು ಎಲ್ಲ ಕೆಲಸ ಮುಗಿಸಿದ್ದೀನಿ ಆಯಿತಾ, ಸ್ವಲ್ಪ ಸರ್ವರ್ ಸಿಕ್ಕಿಲ್ಲ, ಆಮೇಲೆ ನೋಡು ಸರ್ವರ್ ಬಂದರೆ ಎಲ್ಲ ಪಟ ಅಂತ ನಾನು ಕೊಟ್ಬಿಡ್ತೀನಿ, ನನಗೇನಿದು ದೊಡ್ಡ ಕೆಲಸ ಅಲ್ಲ ಅಂದಾಗ, ಇದೇನಿಲ್ಲ ಇವನು ಚುರುಮುರಿ ಈ ರೀತಿ ಹೇಳ್ತಾ ಇದ್ದಾನೆ, ಬ್ಯಾಂಕಲ್ಲಿ ಸರ್ವರ್ ಇಲ್ಲ ಅಂತ ಹೇಳ್ತಾರಲ್ಲ ಆ ರೀತಿ ಹೇಳ್ತಾ ಇದ್ದಾನೆ ನೋಡು ಅಂತ ಬೈತಾ ಇರ್ತಾನೆ. ಹಾಗೆ ಸಾಫ್ಟ್ವೇರ್ ಹುಡುಗ ಹೇಳ್ತಾ ಇರ್ತಾನೆ, ಕೂಲ್ ಬ್ರೋ ಕೂಲ್ ಆಯಿತಾ, ಚಿಲ್ಲಾಗಿರಿ, ನಾನೆಲ್ಲ ಕೆಲಸ ಮುಗಿಸ್ತೀನಿ, ಇವಾಗ ಹೋಗ್ಬಿಟ್ಟು ನನಗೆ ತುಂಬ ಹೊಟ್ಟೆ ಹಸಿವಾಗ್ತಿದೆ, ಒಂದು ಚಿಕನ್ ಫ್ರೈಡ್ ರೈಸ್ ತೊಗೊಬನ್ನಿ ಅಂದಾಗ, ಏನಿಲ್ಲ ಇವನು ಬರೀ ತಿನ್ನೋದೇ ಕೇಳ್ತಾನೆ ಅಂದಾಗ, ಪ್ಲೀಸ್ ಬಾ ಹೋಗಿ ತೊಗೊಬರೋಣ ಅಂತ ಚುರುಮುರಿ ಕೋಳಿಗೆ ಹೇಳ್ತಾ ಇರ್ತಾನೆ. ಸರಿ ಆಯಿತು ನಾನು ತೊಗೊಬರ್ತೀನಿ, ಬರೋ ಅಷ್ಟರಾಗಿ ಕೆಲಸ ಮುಗಿಸು, ಇಲ್ಲ ಅಂದರೆ ಗೊತ್ತಲ್ಲ ಅಂತ ಬೈದ್ಬಿಟ್ಟು ಇವರು ತರಕ್ಕೆ ಅಂತ ಹೋಗ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಗೌರಿ ಮಗುನ ನೋಡಬೇಕು ಅಂತ ಬರ್ತಾ ಇರ್ತಾಳೆ. ಶಂಕರನ ನೋಡೋ ಆಸೆಯಾಗಿ ಬಂದೆ ಶಂಕರ ಅವರೇ ಅಂತ ಬರ್ತಾ ಇರಬೇಕಾದ್ರೆ ಅದನ್ನು ಅಬ್ಸರ್ವ್ ಮಾಡಿದ ಟೆನ್ನಿಸ್ ಕೃಷ್ಣ, ಮಾಡ್ತೀನಿ ಏನೋ ಸ್ಕೆಚ್ ಮಾಡ್ಕೊಂಡಿದ್ದೆ ಅಲ್ವಾ ಅಂದ್ಬಿಟ್ಟು ಅವನು ಸಹ ಫಾಲೋ ಮಾಡ್ಕೊಂಡು ರೂಮ್ ಒಳಗಡೆ ಬರ್ತಾ ಇರ್ತಾನೆ. ಇನ್ನೊಂದು ಕಡೆ ಶಂಕರ ಮತ್ತು ಭುವಿನ ನೋಡಿ ತುಂಬ ಆಸೆಯಾಗಿ ಹಾಗೆ ಒಂದು ಪ್ಲೈನ್ ಕಿಸ್ ಕೊಟ್ಟು ದೃಷ್ಟಿನ ತೆಗಿತಾ ಇರ್ತಾಳೆ. ಇಲ್ಲ ಇದೆಲ್ಲ ಸ್ಯಾಟಿಸ್ಫಿಕೇಶನ್ ಆಗಲ್ಲ ಅಂತ ಅಂದ್ಬಿಟ್ಟು ಶಂಕರ ನನಗೊಂದು ಮುತ್ಕೊಡಕ್ಕೆ ಹೋಗ್ತಾ ಇರ್ತಾಳೆ. ಇದನ್ನು ನೋಡಿದು ಟೆನ್ನಿಸ್ ಕೃಷ್ಣ ತುಂಬ ಟೆನ್ಷನ್ ಮಾಡಿಕೊಂಡು, ಮಾಡ್ತೀನಿ ಆದಷ್ಟು ಬೇಗ ಗಂಗನ ಕರ್ಕೊಬರ್ತೀನಿ ಅಂತ ಹೋಗ್ಬಿಟ್ಟು ಡೋರ್ ಲಾಕ್ ಮಾಡಿಕೊಂಡು ಗಂಗನ ಕರ್ಕೊಬರಕ್ಕೆ ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಸಾಫ್ಟ್ವೇರ್ ಹುಡುಗ ಹೇಳ್ತಾ ಇರ್ತಾನೆ, ಬೇಗ ನನಗೆ ತಿಂಡಿ ತರಿಸಿದ್ರೆ ಸರಿ, ಇಲ್ಲಾಂದರೆ ನಾನು ಕೆಲಸ ಮಾಡೋಕ್ಕೆ ಮೈಂಡೇ ಇಲ್ಲ ಅಂತ ಅಂದಾಗ, ಇರಪ್ಪ ತರ್ತಾರೆ, ಅದು ಯಾಕಂಗೆ ಆಡ್ತೀಯ ಅಂತ ಅಂದ್ಬಿಟ್ಟು ಕೋಳಿ ಚುರುಮುರಿ ಅವನಿಗೆ ಏನು ಬೇಕು ಅದನ್ನೆಲ್ಲ ತಂದು ಕೊಟ್ಟಾಗ ಕೆಲಸನ ಸ್ಟಾರ್ಟ್ ಮಾಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಮುತ್ತು ಕೊಟ್ಟಿದ್ದ ತಕ್ಷಣ ಇನ್ನೇನು ಕೊಡೋಕೆ ಹೋಗಬೇಕು ಅಷ್ಟೊತ್ತಿಗೆ ಶಂಕರ ಕಣ್ಬಿಟ್ಬಿಟ್ಟು ದೆವ್ವ ಅಂತ ಕಿರ್ಚಿದ ತಕ್ಷಣ, ದೆವ್ವಲ್ಲ ನಾನು ಶಂಕರ ಅವರೇ, ನಾನು ಗೌರಿ ಅಂತ ಅನ್ಬೇಕಾದ್ರೆ, ಅಲ್ಲರಿ ಇಲ್ಲಿಗೆ ಯಾಕ್ರಿ ಬಂದ್ರಿ ಅಂತ ಕೇಳ್ತಾ ಇರ್ತಾನೆ. ಅದು ನನ್ನ ರೂಮು ಅಂತ ಅಂದ್ಕೊಂಡು ಬಂದೆ ಅಂತ ಅನ್ಬೇಕಾದ್ರೆ, ನೀವೇನು ಚಿಕ್ಕವರ, ನಿಮಗೆ ಬುದ್ಧಿ ಇಲ್ವಾ, ಇದು ನನ್ನ ರೂಮ್ ಕಂಡ್ರಿ ಅಂತ ಹೇಳ್ತಿರ್ಬೇಕಾದ್ರೆ, ನನ್ನ ಮಗಳನ್ನ ನೋಡೋಕ್ಕೆ ಅಂತ ಬಂದೆ, ನನ್ನ ಮಗಳು ಕನ್ವರ್ಸ್ತಿದ್ಲು ಅದಕ್ಕೆ ಬಂದೆ ಅಂದಾಗ, ಭುವಿ ಹೇಳ್ತಿರ್ತಾಳೆ, ಅಮ್ಮ ನಾನೆಲ್ಲಮ್ಮ ಕನ್ವರ್ಸ್ತಿದ್ದೆ ಅಂತ ಅಂದಾಗ, ಇಲ್ಲ ಪುಟ್ಟ ನೀನು ಸಂಜೆ ಹೊತ್ತು ಕನ್ವರ್ಸ್ತೀಯಲ್ಲ ಅದಕ್ಕೆ ಬಂದೆ ಅಂತ ಅಂದಾಗ, ಮೊದಲು ಹೋಗ್ರಿ ನೀವು ಹೊರಗಡೆ ಅಂತ ಬೈತಾ ಇರ್ತಾನೆ. ಸರಿ ಆಯಿತು ಹೋಗ್ತೀನಿ ಬಿಡಿ ಅಂತ ಹೊರಗಡೆ ಬಂದು ನೋಡಿದರೆ ಅಲ್ಲಿ ಟೆನ್ನಿಸ್ ಕೃಷ್ಣ ಗಂಗಾ ಬಾಕ್ಲ ಹತ್ರ ನಿಂತಿರ್ತಾರೆ. ಅವ್ರನ್ನ ನೋಡಿ ಶಾಕಾಗಿ ಗೌರಿ ನಿಂತ್ಕೋತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.